ಸೊ ಇವತ್ತು ಥರ್ಡ್ ಪ್ರಾಬ್ಲಮ್ನಲ್ಲಿ ಸೆಕೆಂಡ್ ಕ್ವೆಶನ್ ಸಾಲ್ವ್ ಮಾಡುವ. ದ ಲಾರ್ಜರ್ ಆಫ್ ಟೂ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಎಕ್ಸೀಡ್ಸ್ ದ ಸ್ಮಾಲರ್ ಬೈ 18 degrees, ಫೈಂಡ್ ದೆಮ್ ಅಂತ ಇದೆ. ಓಕೆ ನಾವು ಲೆಟ್ ದ ಲಾರ್ಜರ್ ಆ್ಯಂಗಲ್ ಬಿ ಎಕ್ಸ್ ಡಿಗ್ರಿ. ಅವ್ರು ಕೊಟ್ಟಿರೋ ಕ್ವಶನ್ ಪ್ರಕಾರ ನಾವು ಒಂದು ಆ್ಯಂಗಲನ್ನು ಎಕ್ಸ್ ಡಿಗ್ರಿಯಾಗಿ ತೊಗೊಳ್ಳೋ, ಅದರಲ್ಲಿ ಲಾರ್ಜರ್ ಆ್ಯಂಗಲನ್ನು ಎಕ್ಸ್ ಡಿಗ್ರಿಯಾಗಿ ತೊಗೊಳ್ಳೋ, ಆಮೇಲೆ ಸ್ಮಾಲರ್ ಆ್ಯಂಗಲ್ ಬಿ ವೈ ಡಿಗ್ರಿ ಆ್ಯಂಡ್ ಸ್ಮಾಲರ್ ಆ್ಯಂಗಲನ್ನು ವೈ ಡಿಗ್ರಿಯಾಗಿ ತೊಗೊಳ್ಳುವ. ಇಟ್ ಈಸ್ ಗಿವನ್ ದ್ಯಾಟ್ ದ ಲಾರ್ಜರ್ ಆ್ಯಂಗಲ್ ಎಕ್ಸೀಡ್ಸ್ ದ ಸ್ಮಾಲರ್ ಆ್ಯಂಗಲ್ ಬೈ 18 ಅಂತ ಇದೆ. ಸೊ ಲಾರ್ಜರ್ ಆ್ಯಂಗಲನ್ನು ಸ್ಮಾಲರ್ ಆ್ಯಂಗಲ್ ಎಷ್ಟು ಡಿಗ್ರಿಯಲ್ಲಿ ಸ್ಮಾಲ್ ಇದೆ, ಅದು 18 ಡಿಗ್ರೀಸಲ್ಲಿ ಸ್ಮಾಲ್ ಎಕ್ಸೀಡ್ ಆಗಿದೆ ಅದು ಅಲ್ವಾ, ಅದಕ್ಕೆ 18 ಡಿಗ್ರಿಯಷ್ಟು ಸ್ಮಾಲ್ ಇದೆ. ಸೊ ಈಗ ದ ರಿಕ್ವೈರ್ಡ್ ಇಕ್ವೇಷನ್ ಏನು, ಈಗ ಇದಿಷ್ಟು ಅವ್ರು ಕೊಟ್ಟಿರೋದು ಅಲ್ವಾ, ಇದೆಲ್ಲ ಅವ್ರು ಕೊಟ್ಟಿದ್ದಾರೆ. ನಾವೀಗ ಇಕ್ವೇಷನ್ ಫಾರ್ಮ್ ಮಾಡಬೇಕು. ಸೊ ಈಗ ಅಲ್ಲೇನು ಹೇಳಿದ್ದಾರೆ, ದ ಸಮ್ ಆಫ್ ಟು ಆ್ಯಂಗಲ್ಸ್ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಹೇಳಿದ್ದಾರೆ. ಸೊ ಅವು ಸಪ್ಲಿಮೆಂಟ್ರಿ ಅಂದರೆ ಅದೆಷ್ಟದು 180 ಡಿಗ್ರಿ ಅಲ್ವಾ. ಸೊ ಎರಡು ಆ್ಯಂಗಲ್ಸ್ ಸೇರಿಸಿದ್ರೆ, ಈಗ ನಾವು ಅದನ್ನು ಏನಂತ ಅಂದ್ಕೊಂಡಿದ್ವಿ, ಎಕ್ಸ್ ಆ್ಯಂಡ್ ವೈ ಡಿಗ್ರಿ ಅಂತ ಅಂದ್ಕೊಂಡಿದ್ದೀವಲ್ಲ. ದೇರ್ಫೋರ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 180 ಡಿಗ್ರಿ. ಇದು ಇಕ್ವೇಷನ್ 1 ಹೇಗೆ ಬಂತು ಗೊತ್ತಾಯ್ತಲ್ಲ. ಎರಡು ಆ್ಯಂಗಲ್ ಸೇರಿಸಿದ್ರೆ ಸಪ್ಲಿಮೆಂಟ್ರಿ ಆಗಿರಬೇಕು. ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ 180 ಡಿಗ್ರಿ. ದೇರ್ಫೋರ್ ಎರಡು ಆ್ಯಂಗಲ್ ಇದ್ದಾವೆ ಅದರಲ್ಲಿ, ಅವೆರಡನ್ನು ಸೇರಿಸಿದ್ರೆ ಇದು ಜನರಲ್ ಕ್ವಶನ್, ಇದು ಜನರಲ್ ಇಕ್ವೇಷನ್ ಫಸ್ಟಿಗೆ ಬರೋದು. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 180 ಡಿಗ್ರಿ. ಅರ್ಥ ಆಯ್ತಲ್ವ ಇದು. ಸೊ ಅದು ನಮ್ಮದು ಇಕ್ವೇಷನ್ 1 ಆಗುತ್ತೆ. ಇದು ಹೇಗೆ ಬಂತು ಗೊತ್ತಾಯ್ತಲ್ವ. ಇದು ಬೇಸಿಕ್ ಇಕ್ವೇಷನ್, ಎರಡು ಆ್ಯಂಗಲ್ ಸೇರಿದರೆ ಅದು ಸಪ್ಲಿಮೆಂಟ್ರಿ ಆಗಬೇಕು ಅಂತ. ಸೊ ಇದು ಬೇಸಿಕ್ ಆದ. ಈಗ ನೆಕ್ಸ್ಟ್ ಏನು ಹೇಳಿದ್ದಾರೆ ಅವರು, ಇಟ್ ಈಸ್ ಗಿವನ್ ದಟ್ ದ ಲಾರ್ಜರ್ ಆ್ಯಂಗಲ್ ಎಕ್ಸೀಡ್ಸ್ ದ ಸ್ಮಾಲರ್ ಆ್ಯಂಗಲ್ ಬೈ 18. ಸೊ ಎಕ್ಸ್ ನಾವು ಲಾರ್ಜರ್ ಆ್ಯಂಗಲ್ ಅಂತ ಹೇಳಿದ್ದೆ ನಾನಿಲ್ಲಿ ಹೇಳಿದ್ದೀನಲ್ಲ, ಎಕ್ಸ್ ಈಸ್ ದ ಲಾರ್ಜರ್ ಆ್ಯಂಗಲ್. ಅದು ಎಕ್ಸ್ ಈಸ್ ಈಕ್ವಲ್ ಟು ವೈ ಪ್ಲಸ್ 18, ಎಕ್ಸೀಡ್ಸ್ ಬೈ 18 ಅಂತಿದೆ ಅಲ್ವಾ. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಪ್ಲಸ್ 18. ಅರ್ಥ ಆಯ್ತಾ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು, ಈಗ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಸಿಕ್ತು ಅಲ್ವಾ. ಸೊ ಈಗ ನಾವು ಸಬ್ಸ್ಟಿಟ್ಯೂಟ್ 2 in 1. ಈಗ ಇಕ್ವೇಷನ್ 2 in 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. ಇಕ್ವೇಷನ್ 1 ಏನು ಹೇಳ್ತಾಯಿದೆ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತಿದೆ. ಸೊ ಈಗ ಇಲ್ಲಿ ಎಕ್ಸ್ ವ್ಯಾಲ್ಯೂಗೆ ಇದನ್ನು ಹಾಕುವ, ಎಕ್ಸ್ ಈಸ್ ಈಕ್ವಲ್ ಟು ಇದು ಸಿಕ್ಕಿದೆ ಅಲ್ವಾ. ಸೊ ಈ ವ್ಯಾಲ್ಯೂನ ಹಾಕುವ. ಸೊ ಇದು ಹಾಕಿದಾಗ ಏನಾಗುತ್ತೆ, ವೈ ಪ್ಲಸ್ 18 ಪ್ಲಸ್ ವೈ ಈಸ್ ಈಕ್ವಲ್ ಟು 180 ಡಿಗ್ರಿ ಅಲ್ವಾ. ಸೊ ಈಗ ಇಲ್ಲಿ ವೈ ಸೇಮ್ ಇದೆ, ಇದೆರಡನ್ನು ಆ್ಯಡ್ ಮಾಡ್ಬೋದು. ವೈ ಪ್ಲಸ್ ವೈ ಇಸ್ 2y, ಆಮೇಲೆ ಈ 18 ಈಚೆ ಬರುತ್ತೆ, 180 ಇದು ಪ್ಲಸ್ ಇದ್ದಿದ್ದು ಈಚೆ ಬರೋವಾಗ ಏನಾಗುತ್ತೆ, -18 ಆಯಿತು. 180 ಡಿಗ್ರಿ -18, ಆಮೇಲೆ ಎಷ್ಟಾಯಿತು, 180 - 18 ಈಸ್ ಈಕ್ವಲ್ ಟು 162. ದೇರ್ಫೋರ್ 2y ಈಸ್ ಈಕ್ವಲ್ ಟು 162. ದೇರ್ಫೋರ್ y ಈಸ್ ಈಕ್ವಲ್ ಟು ಏನಾಗುತ್ತೆ, 162 ಡಿವೈಡ್, ಈ 2 ಈಚೆ ಬಂದರೆ ಡಿವೈಡ್ ಆಯಿತು, ಡಿವೈಡೆಡ್ ಬೈ 2. ಸೊ 2 1s 281s. ದೇರ್ಫೋರ್ y ಈಸ್ ಈಕ್ವಲ್ ಟು 81 ಡಿಗ್ರಿ ಬಂತು ಅಲ್ವಾ. y ಈಸ್ ಈಕ್ವಲ್ ಟು 81 ಡಿಗ್ರಿ ಬಂದಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ಏನು, ಸಬ್ಸ್ಟಿಟ್ಯೂಟ್ y ಇನ್ 2 ಆಯಿತಾ. ಸೊ ಇಕ್ವೇಷನ್ 2 ಏನು ಹೇಳ್ತಿತ್ತು, ಎಕ್ಸ್ ಈಸ್ ಈಕ್ವಲ್ ಟು ವೈ ಪ್ಲಸ್ 18 ಅಂತ ಇತ್ತು ಅಲ್ವಾ. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ವೈ ವ್ಯಾಲ್ಯೂ ಏನು ಸಿಕ್ಕಿದೆ ನಮಗಿಲ್ಲಿ, 18 ಸಿಕ್ಕಿದೆ, ಸಾರಿ 81 ಸಿಕ್ಕಿದೆ. 81 ಪ್ಲಸ್ 18, ಎಕ್ಸ್ ಈಸ್ ಈಕ್ವಲ್ ಟು 81 ಪ್ಲಸ್ 18 ಎಷ್ಟಾಗುತ್ತೆ, 99. ಸೊ ಎಕ್ಸ್ ಎಷ್ಟು ಡಿಗ್ರಿ ಆಯಿತು, 99 ಡಿಗ್ರಿ. ವೈ ನಮಗೆ 81 ಡಿಗ್ರಿ ಸಿಕ್ಕಿದೆ ಅಲ್ವಾ. ದೇರ್ಫೋರ್ ದ ಟೂ ಆ್ಯಂಗಲ್ಸ್ ಆರ್ 81 ಡಿಗ್ರಿ ಪ್ಲಸ್ 99 ಡಿಗ್ರಿ. ನಿಮ್ಮ ಆನ್ಸರ್ ಸರಿಯಾಗಿದೆಯಲ್ವ ನೋಡಲಿಕ್ಕೆ, ನೀವು ಇವೆರಡನ್ನು ಆ್ಯಡ್ ಮಾಡಿ ನೋಡ್ಬೋದು. ಇವೆರಡು ಆ್ಯಡ್ ಮಾಡಿದರೆ ನಿಮಗೆ 180 ಡಿಗ್ರಿ ಸಿಗಬೇಕು. ಅರ್ಥ ಆಯ್ತಲ್ಲ. ಬಿಕಾಸ್ ದ ಸಮ್ ಆಫ್ ದ ಟು ಸಪ್ಲಿಮೆಂಟ್ರಿ ಆ್ಯಂಗಲ್ ಇಸ್ 180 ಡಿಗ್ರಿ ಅಲ್ವಾ. ಸೊ ಇವೆರಡು ಆ್ಯಡ್ ಮಾಡಿದಾಗ ನಿಮಗೆ 180 ಡಿಗ್ರಿ ಸಿಕ್ಕರೆ ದೆನ್ ಯುವರ್ ಆನ್ಸರ್ ಇಸ್ ರೈಟ್.
ಥ್ಯಾಂಕ್ ಯು.